ಹಾಯ್ ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಗೆಳೆಯರೇ, ನಮ್ಮ ಚಾನಲಲ್ಲಿ ಪ್ರಸ್ತುತ ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು ಪ್ರೊಫೈಲ್ಗಳು ಕಳಿಸ್ತಾ ಹೋಗ್ತಾರೆ. ನಿಮಗೂ ಕೂಡ ಏನಾದರೂ ಒಳ್ಳೆಯ ಹೆಣ್ಣು ವರ ಬೇಕು ಮದುವೆ ಆಗೋದಕ್ಕೆ ಅಥವಾ ಫ್ರೆಂಡ್ಶಿಪ್ ಬೆಳೆಸೋದಕ್ಕೆ ಅಂದರೆ ನಿಮ್ಮ ಫೋಟೋ ಸಮೇತ ನಿಮ್ಮ ಬಯೋಡಾಟಾ ನಮಗೆ ಕಳಿಸ್ಕೊಡಿ. ಒಳ್ಳೆಯ ಒಂದು ವರವನ್ನು ನಾವು ಹುಡುಕಾಟ ಮಾಡಿಕೊಡ್ತೀವಿ. ಇವತ್ತು ನಮಗೆ ಮಾಯಾ ಅಂತ 28ರ ವಯಸ್ಸಿನ ಮಹಿಳೆಯವರು ಬೆಳಗಾವಿ ಹತ್ತಿರ ರಾಯಗಢ ಅಂತ ಒಂದು ಊರಿದೆ, ಅದು ತಾಲೂಕು. ಸೊ ಪ್ರಸ್ತುತ ಆ ಒಂದು ಊರಿನಲ್ಲಿ ಸುಮಾರು 15 ವರ್ಷಗಳಿಂದ ವಾಸವಾಗಿರೋದು ಈ ಒಂದು ಮಾಯಾ ಅವರು. ಕೆಲಸ ಮನೆಯಲ್ಲಿ ಅಡುಗೆ ಅಂತ ಮಾಡಿಕೊಂಡು ನನ್ನ ಒಂದು ಮನೆಯ ಜವಾಬ್ದಾರಿ ಹೊತ್ತುಕೊಂಡು ಹೋಗ್ತಾ ಇದ್ದೇನೆ. ಶಿಕ್ಷಣ ಬಂದ್ಬಿಟ್ಟು BA ಗ್ರ್ಯಾಜುಯೇಟ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಮನೆಯ ಒಂದು ಜವಾಬ್ದಾರಿ ಕೂಡ ನನ್ನ ಹೆಗಲ ಮೇಲೆ ಇದೆ ಅಂತ ಇವರು ಹೇಳಿರೋದು. ಇವಾಗ ಮದುವೆ ಆಗಲು ಮುಖ್ಯ ಕಾರಣ ಏನಂದರೆ ಮನೆಯ ಜವಾಬ್ದಾರಿ ಕಡಿಮೆ ಮಾಡೋ ಒಂದು ಉದ್ದೇಶ. ತಂದೆ ಮತ್ತು ತಾಯಿ ಎಲ್ಲರೂ ಸಹ ಇದ್ದಾರೆ. ನಮ್ಮದು ಬಂದ್ಬಿಟ್ಟು ಒಂದು ತುಂಬು ಕುಟುಂಬ ಆಗಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ಅಂದರೆ ಒಂದು ಫ್ಯಾಮ್ಲಿಯಲ್ಲಿ ಎಷ್ಟು ಜನ ಇರಬೇಕು, ಎಲ್ಲರೂ ಕೂಡ ಒಂದೇ ಮನೇಲಿ ವಾಸವಾಗಿದ್ದೇವೆ ನಾವು. ಸೊ ಪ್ರಾಬಬ್ಲಿ ನನ್ನ ಒಂದು ಮದುವೆ ಆಗುವಂಥ ಹುಡುಗನ ಹತ್ರ ಕೆಲವೊಂದಿಷ್ಟು ಪಾಯಿಂಟ್ಗಳಿರಬೇಕು. ಆ ಒಂದು ಪಾಯಿಂಟ್ಗಳನ್ನೇ ಅವ್ರ ಹತ್ರ ಇದ್ದರೆ ಮಾತ್ರ ನಾನು ಅವರನ್ನು ಮದುವೆ ಆಗ್ತೀನಿ. ಅವರ ಫೋಟೋ ನೋಡ್ಕೊಳ್ಳಿ ಸ್ನೇಹಿತರೆ. ಮೊದಲನೇ ಪಾಯಿಂಟು, ಮದುವೆ ಆಗುವಂತಹ ಗಂಡು ಬಂದ್ಬಿಟ್ಟು ಉತ್ತರ ಕರ್ನಾಟಕದವನಾಗಿರಬೇಕು ಅಂತ ಹೇಳಿರೋದು. ಇವರು ಬೆಳಗಾವಿ ಹತ್ತಿರ ರಾಯಗಢ ಅಂತಂದಮೇಲೆ ಉತ್ತರ ಕರ್ನಾಟಕದ ತುಂಬ ಫೇಮಸ್ ಆಗಿರ್ತಕ್ಕಂಥ ಊರು ಸ್ನೇಹಿತರೆ ಅದು. ಸೊ ನೀವು ಇವ್ರನ್ನ ಮದುವೆ ಆಗಬೇಕು ಅಂದ್ರೆ ಬೇರೆ ಯಾವುದಾದ್ರೂ ಡಿಸ್ಟಿಕ್ನವ್ರಾಗಿರಿ, ಒಟ್ಟಿನಲ್ಲಿ ಉತ್ತರ ಕರ್ನಾಟಕದವನಾಗಿರಬೇಕು. ಇವರು ಮಾಡುವಂತಹ ಅಡುಗೆ ಬಂದ್ಬಿಟ್ಟು ಪ್ರಸ್ತುತ ತುಂಬ ಅಂದರೆ ತುಂಬ ಖಾರ ಇರುತ್ತೆ. ಸೊ ಅಲ್ಲಿ ಇರ್ತಕ್ಕಂಥ ಜನಗಳನ್ನೇ ತುಂಬ ಖಾರ ತಿನ್ನುವಂಥವ್ರು, ಹಾಗಾಗಿ ಖಾರ ಇರುತ್ತೆ, ಅದನ್ನು ನೀವು ತಿನ್ನಬೇಕು. ನನಗೆ ಸಹಾಯ ಸಹ ಮಾಡಬೇಕು. ದಿನಾಲೂ ನನಗೆ ಮೂಡ್ ಬಂದಾಗ ತಪ್ಪದೆ ನನ್ನನ್ನು ರೂಮ್ ಕರ್ಕೊಂಡು ಹೋಗಿ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಪ್ರಸ್ತುತ ನನಗೆ ಮೂಡ್ ಬಂದಿದೆ ಅಂತ ಒಂದು ಸಿಗ್ನಲ್ ಕೊಡ್ತಾರಂತೆ. ಅದನ್ನೇ ನೋಡಿಬಿಟ್ಟು ನೀವು ಇವ್ರನ್ನ ಬೇಗ ಬೇಗ ಒಂದು ರೂಮ್ಗೆ ಕರ್ಕೊಂಡೋಗಿ ಮಾಡಿ ಒಂದು ಒಳ್ಳೆಯ ಸುಖ ನೀಡಬೇಕು ಅಂತ ಹೇಳಿರೋದು. ನಂದು ಸ್ವಲ್ಪ ಆಸ್ತಿ ಇದೆ, ಅದೆಷ್ಟಿದೆ ಅಂತ ನನಗೂ ಕೂಡ ಕ್ಲಾರಿಟಿ ಇಲ್ಲ, ನಿಮಗೆ ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇವು 1, 2, 4ರಿಂದ 5 ಪಾಯಿಂಟ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ಅವರು ನಿಮಗೆ ಸಿಗ್ತಾರೆ ಮದುವೆ ಆಗೋದಕ್ಕೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಅವರ ಒಂದು ಕನಸಿನ ಡ್ರೀಮ್ ಕಾರ್ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಕೊಳ್ತಿರ್ಬೋದು ಕ್ರೀಟಾ ಅಂತ ಕಾರು. ಇದು ಅವರು ಒಂದು ಮದುವೆ ಆದ ನಂತರ ನನ್ನ ಒಂದು ಗಂಡನ ಹತ್ರ ಕೆಲಸ ಮಾಡಿಸ್ಬಿಟ್ಟು ಆ್ಯಂಡ್ ನಾನು ಕೂಡಿ ಹಾಕಿರ್ತಕ್ಕಂಥ ದುಡ್ಡನ್ನು ಕೊಟ್ಬಿಟ್ಟು ಅವರ ಕೈಯಾರನೇ ತೆಗೆದುಕೊಳ್ಬೇಕು ಅಂತ ಕನಸು ಕಾಣ್ತಕ್ಕಂಥ ಒಂದು ಕ್ರೀಟಾ ಕಾರು. ಸೊ ದೊಡ್ಡ ವಿಷಯ ಏನಲ್ಲ. ಇವರು ಏನು ಮಾಡೋದು, ಪ್ರಸ್ತುತ ಇವಾಗ ಮನೇಲಿ ಕೆಲಸ ಮಾಡ್ತಿದ್ದಾರಲ್ವ. ಸೊ ಮನೆಯ ಜವಾಬ್ದಾರಿ, ನನ್ನ ಒಂದು ಮನೆ ಕೆಲಸ, ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಯರನ್ನ ನೋಡ್ಕೊಂಡು ಹೋಗೋದು, ಇದೆಲ್ಲನೂ ಕೂಡ ಬಿಟ್ಟ ತಕ್ಷಣ ಪ್ರಸ್ತುತ ಇವ್ರಿಗೆ ಇರ್ತಕ್ಕಂಥ ಚಾನ್ಸ್ ಬಂದ್ಬಿಟ್ಟು ಈ ಒಂದು ಕಾರ್ ತೆಗೆದುಕೊಳ್ಳೋದು. ಸೊ ಅದೆಲ್ಲ ಜವಾಬ್ದಾರಿ ನೀವು ಬಂದಾಗ ಅಂದರೆ ಮದುವೆ ಆದಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ ಆದ ನಂತರ ಇವ್ರು ಮಾಡಬೇಕಾಗಿರೋದು ಏನಂದರೆ ಒಂದು ಬೇರೆ ಕಡೆ ಎಲ್ಲಾದರೂ ಕೆಲಸ ಹುಡ್ಕೊಂಡು ಹೋಗೋದು. ನೀವೇನಾದರೂ ಕೆಲಸ ಹುಡ್ಕೊಂಡು ಹೋಗ್ತಿದ್ರ ಅಂದರೆ ಇವ್ರಿಗೂ ಕೂಡ ಅಲ್ಲೇ ಕೆಲಸಕ್ಕೆ ಅಪ್ಲೈ ಮಾಡಿ ಆ್ಯಂಡ್ ಇವರು ಕೂಡ ಅಲ್ಲೇ ಬರ್ತಾರೆ ಸ್ನೇಹಿತರೆ. ಆ್ಯಂಡ್ ಇಬ್ಬರು ಕೂಡ ಮ್ಯಾರೇಜ್ ಕೂಡ ನೀವು ಆಗ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೋಡೋದಕ್ಕೂ ಕ್ರೀಟಾ ಕಾರ್ ಒಳ್ಳೆಯ ಸಿಸ್ಟಮಲ್ಲಿ ರೆಡಿ ಮಾಡಿದ್ದಾರೆ. ಒಳ್ಳೆಯ ಒಂದು ಇಂಜಿನ್ ಆ್ಯಂಡ್ ಒಳ್ಳೆಯ ಒಂದು ಸಸ್ಪೆನ್ಸಿಬಿಲಿಟಿ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಬೋತ್ ಆ್ಯಂಡ್ AMTಯಲ್ಲಿ ಕ್ವಾಲಿಟಿಯಲ್ಲಿ ರೆಡಿ ಆಗಿರ್ತಕ್ಕಂತಹ ಕಾರ್ ಆಗಿರುತ್ತೆ. ಆ್ಯಂಡ್ ಈ ಒಂದು ಅಕ್ರಾಸಿವೇರ್ ಬೇಸ್ಡ್ ಆನ್ ದ ಒಂದು ಪ್ಲೇ ಆಗಿರ್ತಕ್ಕಂಥ ಬಾಸ್ಟಿಂಗ್ ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಿಸ್ಟಮು ಇದರಲ್ಲಿ ಇರ್ತಕ್ಕಂಥದ್ದು ಈ ಒಂದು ಕಾರಿನಲ್ಲಿ. ಆ್ಯಂಡ್ ಈ ಒಂದು ಡೋರಿನ ಸಿಸ್ಟಮು ಜೊತೆಗೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಸೀಟಿನ ಸಿಸ್ಟಮ್ ನೋಡಿನೇ ಅವ್ರಿಗೆ ಇಷ್ಟ ಆಗಿದೆ ಸ್ನೇಹಿತರೆ. ಸೊ ತೆಗೆದುಕೊಂಡ್ರೆ ಈ ರೀತಿಯ ಕಾರನ್ನು ತೆಗೆದುಕೊಳ್ಬೇಕು ಆ್ಯಂಡ್ ಇದರಲ್ಲಿ ಸುತ್ತಾಡಬೇಕು ಅಂತ ಅವರ ಒಂದು ಕನಸು ಕೂಡ ಆಗಿದೆ. ಹಾಗಾಗಿನೇ ಈ ಒಂದು ಕಾರನ್ನು ಮದುವೆ ಆದ ನಂತರ ಸೊ ನನ್ನ ಒಂದು ಗಂಡನ ಸಂಬಳ ಜೊತೆಗೆ ಇವರ ಸಂಬಳ ಸೇರಿಸ್ಬಿಟ್ಟು ತೆಗೆದುಕೊಳ್ಳುವಂತಹ ಒಂದು ಬಯಕೆ ಆಗಿದೆ. ಆ್ಯಂಡ್ ನಾನು ಆವಾಗಲೇ ಹೇಳಿದಾಗೆ 4ರಿಂದ 5 ಪಾಯಿಂಟ್ಗಳು ಏನು ಹೇಳಿದ್ದಾರೆ ಅದನ್ನು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಂಡಿದ್ರೆ ಮಾತ್ರ ಅವರು ನಿಮಗೆ ಮದುವೆ ಆಗೋದಕ್ಕೆ ಗ್ರೀನ್ ಸಿಗ್ನಲ್ನ ಕೊಡ್ತಾರೆ. ಸೊ ಅಪ್ಲೈ ಮಾಡ್ಕೊಂಡಿಲ್ಲ ಅಂದರೆ ಕೊಡಲ್ಲ ಸ್ನೇಹಿತರೆ. ಅದನ್ನು ನನ್ನ ಹತ್ರ ಅಪ್ಲೈ ಮಾಡ್ಕೊಳ್ತೀನಿ. ಅವರನ್ನು ನಾನು ಮದುವೆ ಆಗೋದಕ್ಕೆ ಸಿಗ್ತಾರೆ ಅವ್ರು ನನಗೆ ಅಂತ ಕೇಳಿದ್ರೆ ಅಫ್ಕೋರ್ಸ್ ಖಂಡಿತವಾಗ್ಲೂ ಸಿಗ್ತಾರೆ. ನೀವು ಮಾಡಬೇಕಾಗಿದ್ದಿಷ್ಟೇ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು, ನಿಮ್ಮ ಹೆಸರು, ನಿಮ್ಮ ಒಂದು ಪ್ಲೇಸನ್ನು ಕಮೆಂಟ್ ಮಾಡಿ ತಪ್ಪದೆ. ಸೊ ಖುದ್ದಾಗಿ ನಿಮಗೆ ರಿಪ್ಲೈ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.